ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಒಂದು ಸೆಕೆಂಡ್ ಮ್ಯಾಪ್ ನೋಡ್ಬೋಣ. ಇದು ಎಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಆ ರೂಟ್ ಎತ್ಕೊಂಡು ಹೋಗೋದು ನಾನು ನಾರ್ಮಲ್ ಆಗಿ ಟೈಮ್ ಸೇವ್ ಮಾಡೋದಕ್ಕೆ. ಅದಕ್ಕೆ ಮ್ಯಾಪ್ ಏನು ಗುರು ಬೆಂಗಳೂರು ಎತ್ಕೊಂಡು ಏನು ರೂಟ್ಗಳು ಗೊತ್ತಿಲ್ವ ಅಂತ ಅನ್ಕೊಂಬೇಡಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸೀದಾ ಡುಕಾಟಿ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಮೆಜೆಸ್ಟಿಕ್ ಹತ್ರ ಇದೆ ಗುರು ಸರ್ವಿಸ್ ಸೆಂಟರು. ಹೆವಿ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಎಲ್ಲಪ್ಪ ಸಂಡೇ ರೈಡ್ ವಿಡಿಯೋ ಹಾಕ್ತೀನಿ ಅಂತ ಇನ್ನೂ ಹಾಕಿಲ್ಲ ಅಂತ ಅನ್ಕೊಂತಿರ್ತೀರಾ. ಸಂಡೇ ರೈಡ್ ಹೋಗ್ಲಿಲ್ಲ. ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ ಗಾಡಿ ಬಂದ ಮೇಲೆ ನಾನು ವಿಡಿಯೋ ಮಾಡಿದ್ನಲ್ಲ, ಅದಾದ್ಮೇಲ್ಗಡೆ ನಾನು ಸರ್ವಿಸ್ ಸೆಂಟರ್ಗೆ ಟೋ ಮಾಡಿಸ್ತೆ ಗಾಡಿನ. ಒಂದು ಸಣ್ಣ ಪುಟ್ಟ 2-3 ಕೆಲಸಗಳಿತ್ತು ಗಾಡೀಲಿ. ಕೆಲಸ ಏನಂದ್ರೆ ಗೋವಾನಲ್ಲಿ ನಾವು ಸ್ಟಾಕ್ ಫೇರಿಂಗ್ಸ್ ಹಾಕೋದಕ್ಕೆ, ಅದೇ ಅವ್ರು ರೇಸ್ ಫೇರಿಂಗ್ಸ್ ಹಾಕಿದ್ರಲ್ಲ, ತೆಗ್ಬಿಟ್ಟು ಸ್ಟಾಕ್ ಫೇರಿಂಗ್ಸ್ ಹಾಕ್ಬೇಕಾದ್ರೆ ಒಂದು 2-3 ನಟ್ಟುಗಳು ಅದು ಸರಿಯಾಗಿ ಕೂರ್ಲಿಲ್ಲ. ಅದಕ್ಕೆ ಆ ನಟ್ಟುಗಳು ನಾನು ಹಾಕ್ಸೋಕೆ ಹೋಗ್ಲಿಲ್ಲ. ಅದನ್ನ ಸೀದಾ ಬೆಂಗಳೂರು ನಾನು ಹಾಕ್ಸ್ಕೊಂತೀನಿ ಸರ್ವಿಸ್ ಸೆಂಟರ್ಲಿ ಅಂದ್ಬಿಟ್ಟು, ಅಕಸ್ಮಾತ್ ಏನಾರು ರಾಂಗ್ ಥ್ರೆಡ್ ಏನಾರು ಆದರೆ ಹಾಕೋಬೇಕು ಅಂದ್ಬಿಟ್ಟು ನಾನು ಅದನ್ನ ಎತ್ತಾಕೊಂಡು ಬಂದಿದ್ದೆ. ನಾನು ಅಲ್ಲಿಂದ ರೈಡ್ ಮಾಡಿಕೊಂಡು ಅದ್ರ ಜೊತೆಗೆ ಬ್ರೇಕ್ಸು ಸ್ವಲ್ಪ ಸ್ಪಾಂಜಿ ಅನಿಸ್ತಿತ್ತು, ಒಂದು ಸ್ವಲ್ಪ ಲ್ಯಾಗ್ ಆಗಿ ಹಿಡಿತಿತ್ತು. ಅದಕ್ಕೆ ಬ್ರೇಕ್ಸ್ನ ಬ್ಲೀಡ್ ಔಟ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಕ್ಯಾಲಿಪರ್ಸ್ನೆಲ್ಲಾನು ಕ್ಲೀನ್ ಮಾಡ್ಕೊಡಿ ಅಂತಾನು ಹೇಳಿದ್ದೆ ಅವ್ರಿಗೆ. ಅದ್ರ ಜೊತೆಗೆ ಈ ಡ್ಯಾಶ್ ಬೋರ್ಡ್ ಬರುತ್ತಲ್ಲ, ಡ್ಯಾಶ್ ಬೋರ್ಡ್ ಅಕ್ಕಪಕ್ಕ ಕಪ್ಪುಗೆ 2 ಪ್ಯಾನಲ್ ಬರುತ್ತೆ, ಪ್ಲಾಸ್ಟಿಕ್ ಪ್ಯಾನಲ್. ಒಂದು ಪ್ಯಾನಲ್ ಅದೆಲ್ಲ ಒಂದ್ ಕಡೆ ಕಟ್ ಆಗಿತ್ತು, ಅದನ್ನು ಹೊಸದ ಹಾಕಿಸ್ತೆ. ಅದು ಹೆಂಗೋ ಸ್ಟಾಕಲ್ಲಿ ಇತ್ತು, ಅವೆಲ್ಲ ಸ್ಟಾಕಲ್ಲಿ ಇರಲ್ಲ. ಇಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಾದ್ಮೇಲೆ ಅವರು ಗಾಡಿ ಅಲ್ಲಿಂದ ವಾಪಸ್ ಟೋ ಮಾಡಿ ಕಳ್ಸಿದ್ರು. ಟೋಯಿಂಗ್ ನಾನೇ ಮಾಡಿಸಿದ್ದು. ನಾನು ಓಡಿಸ್ಕೊಂಡ್ ಬರೋದಕ್ಕೆಲ್ಲ ಪ್ರಿಫರ್ ಮಾಡಲ್ಲ ಸಿಟಿನಲ್ಲಿ ಪ್ಯಾನಿಗಾಲೆ, ಸುಮ್ಮನೆ ಯಾಕೆ. ಅದ್ರ ಜೊತೆಗೆ ಹೀಟ್ ತುಂಬಾ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ಫೋಟೋ ಬಂದು ಡುಕಾಟಿ VST ಅವ್ರದ್ದು ಪ್ಯಾನಿ V4S ಡೆಮೋ ಗಾಡಿ ತಗೊಂಡು ಓಡಿಸಿದೆ ಗೊತ್ತಾ, ವಿಡಿಯೋ ಮಾಡಿದ್ನಲ್ಲ. ಅದನ್ನ ಓಡಿಸ್ಕೊಂಡು ಹೈವೇಯಿಂದ ವಾಪಸ್ಸು ಸಿಟಿಗೆ ಬಂದು ಇವ್ರ ಗಾಡಿ ಶೋರೂಮ್ ಅಲ್ಲಿ ಕೊಡೋದ್ರೊಳಗಡೆ ಆ ಹೆಬ್ಬಾಳು ಅಲ್ಲಿ ಇಲ್ಲಿ ಎಲ್ಲ ಫುಲ್ಲು ಕಚ್ಕೊಂಡ್ಬಿಟ್ಟಿದೆ ಟ್ರಾಫಿಕ್ ಅಲ್ಲಿ. ಅವಾಗ ಆಗಿದ್ದು ಇದು ಪರಿಸ್ಥಿತಿ. ಅಷ್ಟು ಸುಟ್ಟಿದೆ ಕಾಲು, ಸಿಕ್ಕಾಬಡೆ ಹೀಟ್ ಗುರು ಮಾತ್ರ. ಅದು ಸ್ಟಾಕ್ ಎಕ್ಸಾಸ್ಟ್ ಅಂತೂ ತುಂಬಾ ಹೀಟ್ ಆಗುತ್ತೆ. ಆಕ್ರೋಪೋವಿಚ್ ಎಕ್ಸಾಸ್ಟ್ ಇದೆಯಲ್ಲ ನಂದು ಅಂಡರ್ ಸೀಟು, ಅದರಲ್ಲಿ ಅಷ್ಟು ಹೀಟ್ ಆಗಲ್ಲ. ಅಂದ್ರೂ ನಾನು ಯಾಕೆ ಬೇಕು ಗುರು ಸುಮ್ಮನೆ ಅಂದ್ಬಿಟ್ಟು ಟೋ ಮಾಡಿಸ್ಬಿಟ್ಟೆ. ಇಲ್ಲಿಂದ ಮೆಜೆಸ್ಟಿಕ್ ಹೋಗೋದ್ರೊಳಗಡೆ ಬರೀ ಸಿಟಿ ಟ್ರಾಫಿಕ್ ಇರುತ್ತೆ, ಕಂಫರ್ಟಬಲ್ ಇರಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಟೋ ಮಾಡೋರು 4 ಜನ ಪರಿಚಯ ಇದಾರೆ ನನಗೆ. ಎಲ್ರದ್ದು ಪ್ರೈಸ್ 1700 to 1800 ಫಿಕ್ಸ್ ಗುರು, ಇನ್ ಅಂಡ್ ಅರೌಂಡ್ ಬೆಂಗಳೂರಿನಲ್ಲಿ. ಅವರೆಲ್ಲ ರೆಡಿ ಮಾಡಿ ಕೊಟ್ಟರು ಗಾಡಿ, ನಾವು ಓಕೆನಾ ಟೋ ಮಾಡಿ ಕಳ್ಸಿದ್ರು ಮನೆಗೆ. ಆಮೇಲೆ ಒಂದು ಶಾರ್ಟ್ ರೈಡ್ ಹೋದೆ ಸುಮ್ಮನೆ ಹಂಗೆ. ಅವಾಗ ಎಲ್ಲೋ ಒಂದ್ ಕಡೆ ಅನಿಸ್ತು ಬ್ರೇಕ್ ಪ್ಯಾಡ್ಸ್ ಕನ್ವಿನ್ಸ್ ಆಗ್ಲಿಲ್ಲ ನನಗೆ. ಆ ಕಡೆ ಸರ್ವಿಸ್ ಸೆಂಟ್ರಲ್ ರಾಗೇಶ್ ಹೇಳಿದ್ರು, ಅವರು ಹೆಡ್ ಟೆಕ್ನಿಷಿಯನ್, ನೀವು ಬೆಟರ್ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡಿಸ್ಬಿಡಿ. ಇನ್ನೂ ಇತ್ತು ಲೈಫ್ ಅಂದ್ರೂ ಅವರು ಯಾಕೋ ಚೇಂಜ್ ಮಾಡಿಸಿ ಅಂದರು. ನಾನು ಇನ್ನೇನು ಬಿಡು ಅಂದ್ಬಿಟ್ಟು ಆ್ಯಕ್ಚುಲಿ ಸ್ವಪ್ನಿಲ್ ಬ್ರೋ ಅವರು ಒಂದು ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ರು ನನಗೆ, ಹೊಸ ಸೆಟ್ ಬ್ರೇಕ್ ಪ್ಯಾಡ್ಸ್. ಮೇಡಮ್ ನೋಡಿ ಮೇಡಮ್, ವೈ ಮೇಡಮ್ ಹಂಗೆ ನುಗ್ತೀರಾ, ಹೊಸ ಬ್ರೇಕ್ ಪ್ಯಾಡ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ನನಗೆ. ಅದನ್ನ ನಾನು ಅವರಿಗೆ ಡನ್ಸೋ ಮಾಡಿ ಕಳಿಸ್ದೆ. ಸರ್ವಿಸ್ ಸೆಂಟರ್ ಹೇಳಿದ್ರು ಇದು ಆ್ಯಕ್ಚುಲ್ ಆಗಿ ಈ ಗಾಡಿಗೆ OEM ಅವ್ರು ಹಾಕ್ತಾರಲ್ಲ ಬ್ರೇಕ್ ಪ್ಯಾಡ್ಸು, ಅದು ಬ್ರೆಂಬೋನೆ ಅವ್ರು ಕೊಟ್ಟಿದ್ರು. ಅದು ಸ್ವಲ್ಪ ಬೇರೆ, ಇದನ್ನು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಎಲ್ಲ ಸೂಪರ್ ಬ್ರೇಕ್ ಹಾಕ್ತಾರೆ. ಆದರೆ ನಿಮಗೆ ಪ್ರಾಪರ್ ಬ್ರೇಕಿಂಗು, ಪ್ರಾಪರ್ ಪರ್ಫಾರ್ಮೆನ್ಸ್ ಬೇಕು, ತುಂಬಾ ಬೈಟ್ ಇರಬೇಕು ಬ್ರೇಕ್ನಲ್ಲಿ. ಅಂದರೆ ಅವ್ರು ಸಜೆಸ್ಟ್ ಮಾಡಿದ್ದು ನೀವು ಎನಿ ಡೇ ನಮ್ಮ ಸರ್ವಿಸ್ ಸೆಂಟ್ರಲ್ಲಿರೋ OEM ಬ್ರೇಕ್ ಪ್ಯಾಡ್ಸ್ ಹಾಕ್ತೀವಲ್ಲ ನಾವು ನಾರ್ಮಲ್ ಗಾಡಿಗೆ, ಅದಕ್ಕೆ ಹೋಗಿ ಅಂದರು. ನಾನು ಆಮೇಲೆ ನನಗಂತೂ ಬ್ರೇಕಿಂಗಲ್ಲಿ 1% ನಾನು ಕಾಂಪ್ರಮೈಸ್ ಆಗಲ್ಲ ಗುರು. ಏನರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತೀನಿ. ಟೈರ್ ಮತ್ತು ಬ್ರೇಕ್ಸು ಇದೆರಡರಲ್ಲಿ ನೋ ಕಾಂಪ್ರಮೈಸ್. ನಾನು ಫನ್ನೇ ಇರಲ್ಲ, ಸೂಪರ್ ಬೈಕ್ ಫನ್ ಇರೋದೇ ಅದೆರಡರಲ್ಲಿ. ಏನಕ್ಕಂದರೆ ಬ್ರೇಕಿಂಗ್ ಚೆನ್ನಾಗಿಲ್ಲ ಅಂದರೆ ಕಾನ್ಫಿಡೆನ್ಸ್ ಬರಲ್ಲ, ಫನ್ ಇರಲ್ಲ. ಅದ್ರ ಜೊತೆಗೆ ಟೈರ್ ಚೆನ್ನಾಗಿರೋದು ಹಾಕಿಲ್ಲ ಅಂದರೆ ಮಜಾ ಇರಲ್ಲ, ಬ್ರೇಕಿಂಗ್ ಡಿಸ್ಟೆನ್ಸ್ ಲೆಂದಿ ಆಗುತ್ತೆ. ನನಗೆ ಅದೆರಡು ಎನಿ ಡೇ ಕಾಂಪ್ರಮೈಸ್ ಆಗಲ್ಲ ನಾನು. ಅದಕ್ಕೆ ಏನು ಮಾಡಿದೆ, ನಾನು ಕಳಿಸಿದ ಬ್ರೇಕ್ ಪ್ಯಾಡ್ಸ್ ಹಾಗೆ ಇಟ್ಬಿಡಿ, ನಾನು ಅದನ್ನು ತೊಗೊಂಡ್ಬಿಡ್ತೀನಿ ವಾಪಸ್ಸು. ಅದ್ರ ಜೊತೆಗೆ ಸ್ಟಾಕ್ ಬ್ರೇಕ್ ಪ್ಯಾಡ್ಸು ಕೊಟ್ಬಿಡಿ, ನಿಮ್ದೇನಿದೆ OEM ಬ್ರೇಕ್ ಪ್ಯಾಡ್ಸ್ ಅದನ್ನೇ ಹಾಕ್ಬಿಡಿ ಅಂತ ಹೇಳಿದ್ದೀನಿ ನಾನು. ಅದ್ರ ಜೊತೆಗೆ ಫ್ರಂಟ್ ಟೈರ್ನು ಅದು ಯಾಕೋ ಸ್ವಲ್ಪ ಲೈಫ್ ಆಯಿತು ಅನಿಸ್ತು ನನಗೆ. ಆ ಸೈಡ್ನಲ್ಲಿ ಸ್ವಲ್ಪ ಒಂಥರ ಗಜಿಬಿಜಿ ಆಗಿತ್ತು ಅದು. ಅದಕ್ಕೆ ಬೇಡ ಬಿಡುಗರು ಅತ್ಲಾಗೆ ಟೈರು ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಆ ಟೈರು ಒಂದು ಫ್ರಂಟ್ ಟೈರ್ನ ಕಳಿಸ್ದೆ. ಅದು ಬಂದು ರೋಸೋ 4 ಕೋರ್ಸಾ. ಅದ್ರ ಜೊತೆಗೆ ಇನ್ನೂ ಒಂದು ಅಪ್ಗ್ರೇಡ್ ಡೌನ್ಗ್ರೇಡ್ ಗೊತ್ತಿಲ್ಲ, ಈ ಏರ್ ಫಿಲ್ಟರ್ ಇದೆಯಲ್ಲ, ಈ ಡುಕಾಟಿ ಅವರು ಆಕ್ರಾ ಎಕ್ಸಾಸ್ಟ್ ಜೊತೆಗೆ ಸ್ಪ್ರಿಂಟ್ ಏರ್ ಫಿಲ್ಟರ್ ಕೊಡ್ತಾರೆ, ಓಕೆನಾ. ಆಕ್ಚುಲಿ ಅದ್ರಲ್ಲಿ ಹಾಕಿದ್ದು ರೇಸಿಂಗ್ ಸ್ಪ್ರಿಂಟ್ ಏರ್ ಫಿಲ್ಟರ್. ಅದನ್ನ ತೆಗೆಸ್ಬಿಟ್ಟು ಸ್ವಪ್ನಿಲ್ ಬ್ರೋ ಅಲ್ಲಿ ಅವ್ರ ಹತ್ರ ಇನ್ನೊಂದು ಸ್ಪ್ರಿಂಟ್ ಸ್ಟ್ರೀಟ್ ರೇಸಿಂಗ್ ಏರ್ ಫಿಲ್ಟರ್ ಇತ್ತು. ಆ ಸ್ಪ್ರಿಂಟ್ ಸ್ಟ್ರೀಟ್ ರೇಸಿಂಗ್ ಏರ್ ಫಿಲ್ಟರ್ ಹಾಕಿದ್ದೆ. ಅದು ಹಾಕಿ ಆಮೇಲೆ ಚೇತನ್ ಅವ್ರನ್ನ ಮೀಟ್ ಮಾಡಿದೆ. ಅದೇ V4R ಇಟ್ಟಿದಾರಲ್ಲ ಗಾಡಿ, ಡುಕಾಟಿ ಪ್ಯಾನಿ V4R. ಅವ್ರ ಮಾತಾಡ್ಬೇಕಾದ್ರೆ ಅವ್ರು ಸಜೆಸ್ಟ್ ಮಾಡಿದ್ರು ನನಗೆ, ಇದು ಸ್ಪ್ರಿಂಟ್ ಏರ್ ಫಿಲ್ಟರ್ ಹಾಕ್ಬೇಡಿ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ, ಇಲ್ಲೆಲ್ಲ ರೈಡ್ ಮಾಡೋದಕ್ಕೆ ಅದೇನಾಗುತ್ತೆ ಧೂಳು ಜಾಸ್ತಿ ಒಳಗಡೆ ಬಂದ್ಬಿಡುತ್ತೆ, ಆಮೇಲೆ ಇಂಜಿನ್ ಏನಾರು ಮೆಸಪ್ ಆಗಿಬಿಡುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡಿದ್ರು, ಬೆಟರ್ ನೀವು BMC ಹಾಕ್ಬಿಡಿ, BMC ರೇಸಿಂಗ್ ಏರ್ ಫಿಲ್ಟರು. ಇಲ್ಲ ಅಂದರೆ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆನ್ಸಿವ್ ರಿಪೇರು ಅದು ಇದು ಮಣ್ಣು ಮಸಿ ಆಗಿಬಿಡುತ್ತೆ ಅಂತ ಹೇಳಿದ್ರು ಅವರು. ನಾನು ಅದಕ್ಕೆ ಅವ್ರ ಸಜೆಷನ್ ತೊಗೊಂಡು ನಾನು ಏರ್ ಫಿಲ್ಟರ್ನ ಚೇಂಜ್ ಮಾಡಿಸೋದಕ್ಕೆ BMC ಏರ್ ಫಿಲ್ಟರ್ ಕಳಿಸಿದ್ದೀನಿ. ಆದರೆ ಗುರು ಆ ಸ್ಪ್ರಿಂಟ್ ಏರ್ ಫಿಲ್ಟ್ರಲ್ಲಿರೋ ಒಂದು ಆ ಫೀಲ್ ಇದೆಯಲ್ಲ ಗೊತ್ತಾ, ಆಕ್ಸಲರೇಷನ್ನು ಏನು ಫ್ರೀ ಫ್ಲೋ ಗುರು,
ಒಂಚೂರು ಅಡೆತಡೆನೇ ಇಲ್ಲ, ಒಂದು ಸ್ವಲ್ಪನೂ ಲ್ಯಾಗ್ ಇಲ್ಲ ಗುರು, ಹಂಗೆ ಹೋಗುತ್ತೆ ಅದು ಆ ಏರ್ ಫಿಲ್ಟ್ರು. ಇದನ್ನು BMCಗೆ ಹಾಕ್ಮೇಲೆ ಪ್ರಾಬ್ಲಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಪ್ ಆಗ್ಬೋದೇನೋ ಗೊತ್ತಿಲ್ಲ, ನೋಡಬೇಕು. ಇಷ್ಟೆಲ್ಲ ಸ್ವಲ್ಪ ಗಾಡಿ ಮೇಲ್ಗಡೆ ಅಪ್ಗ್ರೇಡ್ಸ್ ಮಾಡ್ತಾಯಿದ್ದೀನಿ. ಬಿಲ್ಲಂತೂ ಸರಿಯಾಗಿ ಬೀಳ್ತದೆ ಈಗ ನನ್ನ ಮೇಲ್ಗಡೆ. ನೋಡಿರಿ, ಇಲ್ಲಿದೆ ಡುಕಾಟಿ ಸರ್ವಿಸ್ ಸೆಂಟ್ರು, KR ಮಾರ್ಕೆಟ್ ಎಲ್ಲನೂ ದಾಟ್ಕೊಂಡ್ಬಂದೆ ಇದಕ್ಕೆ. ಒಂದು ಹಳೆಯ ಕಾಲದ ಬಿಲ್ಡಿಂಗು ಅದು. ಜಾಗ ಒಳಗಡೆ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಯಾವುದೋ ಗಾಡಿ ಬಂದಿದೆಯಲ್ಲಪ್ಪ ಡೆಲಿವರಿಗೆ. ಮಂಜು ಅವ್ರದ್ದು ಹೈಪರ್ ಸರ್ವಿಸ್ ಕೊಟ್ಟಿದ್ರು, ಅದು ರೆಡಿ ಇದೆ. ಸೂಪರ್. ಸಿದ್ಧಾರ್ಥ್ ಅಲ್ಲೇ ಇದ್ದಾರೆ. ಹಾಯ್ ಸಿದ್ಧಾರ್ಥ್. ಇದು ಮಂಜು ಅವ್ರದ್ದು ಹೈಪರು ರೆಡಿ ಇದೆ. ಫುಡ್ ಪ್ಯಾಕ್ಸ್ ಎಲ್ಲ ಹಾಕಿ ಸರ್ವಿಸ್ ಮಾಡಿಸಿದ್ರು. ಹ್ಯಾಂಡಲ್ ಸ್ವಲ್ಪ ಟೈಟ್ನೆಸ್ ಇತ್ತು, ಇವಾಗ ಸರಿ ಹೋಗಿದೆ. ಸೂಪರ್. ಹಾಯ್ ರಾಜೇಶ್, ವಿಲ್ ಕಮ್ ಆನ್ ವಿಡಿಯೋ, ಓಕೆ ರೈಟ್? ನನಗೋಸ್ಕರ ಶೂಟ್ ಮಾಡೋದಕ್ಕೆ ಸಿದ್ಧಾರ್ಥ್ ಬ್ರೋ, ರಾಜೇಶ್ ಬ್ರೋ ಇಲ್ಲಿ ಹಾಕಿದ್ದಾರೆ. ನೀಟಾಗಿ ಶೂಟ್ ಮಾಡ್ಕೊಳ್ಳಿ ಆರಾಮಾಗಿ ಅಂತ. ಮಸ್ತಾಗಿ ಕಾಣ್ತಿದೆ ಎಲ್ಲ ನೋಡಿ. ಇವಾಗ ಹೊಸ ಟೈರ್, ರೋಸೋ 4 ಕೋರ್ಸ್ ಟೈರ್ ಹಾಕಿರೋದು. ಕೋರ್ಸ್ ಅಂಪಲ್ಲಿ ಬೆಣ್ಣೆ ಸೂಪರ್ ಸಾಫ್ಟ್ ಕಾಂಪೌಂಡ್ ಟೈರು. ಅದ್ರ ಜೊತೆಗೆ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ಏರ್ ಫಿಲ್ಟರ್ ಬಂದು, ಇದು BMC ಏರ್ ಫಿಲ್ಟರ್, ರೆಡ್ ಕಲರ್ ಕಾಣ್ತಿದೆಯಲ್ಲ ಇಲ್ಲಿ ಏರ್ ಫಿಲ್ಟರ್ ಕೂರೋದು. ಫಸ್ಟ್ ಇದ್ದಿದ್ದು ಅವಲ್ಲಿ ಹೇಳ್ದಂಗೆ ಸ್ಪ್ರಿಂಟು. ಈ ಸ್ಪ್ರಿಂಟ್ ಏರ್ ಫಿಲ್ಟರ್ ಏನಂದರೆ ಇದು ಅದೇ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಆ್ಯಕ್ಚುಲಿ ಇಲ್ಲಿ ತುಂಬ ಧೂಳಿದೆಯಲ್ಲ, ಆಮೇಲೆ ಇಲ್ಲಿ ಇದು ಈ ಥರ ಬೆಂಡ್ ಇದೆಯಲ್ಲ, ಇದು ನಾರ್ಮಲಾಗಿ ಅದು ಆಗುತ್ತೆ ಅದು ಹತ್ರ. ಅದರಿಂದ ಸ್ವಲ್ಪ ಧೂಳು ಜಾಸ್ತಿ ಒಳಗಡೆ ಹೋಗುತ್ತೆ, ಅದರಿಂದ ಇದನ್ನು ನಾವು ತೆಗೆದುಬಿಟ್ವಿ. ಆದರೆ ಇದು ರೀಯೂಸಬಲ್ ಏರ್ ಫಿಲ್ಟರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ನೇ ಗುರು. ಇದು ಬಂದುಬಿಟ್ಟು ಇಲ್ಲಿ ಏನು ಗ್ಯಾಪ್ ಬರಲ್ಲ, ಏನೂ ಬರಲ್ಲ, BMC ಪರ್ಫೆಕ್ಟ್ ಫಿಟ್ಟು. ಅದಕ್ಕೆ ಇದನ್ನು ಹಾಕಿ ಅಂತ ಹೇಳಿದ್ರು, ಅದಕ್ಕೆ ಅದನ್ನು ಹಾಕ್ಬಿಟ್ಟು ಯಾಕಪ್ಪ ರಿಸ್ಕು ಅಂತ. ಅದ್ರ ಜೊತೆಗೆ ಹೊಸ ಬ್ರೇಕ್ ಪ್ಯಾಡ್ಸ್ ಒಳಗಡೆ ನೋಡಿ, ಅದು ಹಳೆ ಬ್ರೇಕ್ ಪ್ಯಾಡ್ಸ್ ಬಂದು ಇದಿತ್ತು, ಓಕೆನಾ, ಗಾಡಿ ಒಳಗಡೆ. ಇದು ಸ್ಟಾಕ್ ಬ್ರೇಕ್ ಪ್ಯಾಡ್ಸೇ, ಸ್ವಲ್ಪ ಲೈಫ್ ಇದೆ ಇನ್ನು ನೋಡಿ. ಆದರೆ ಅವ್ರು ಬೇಡ, ತೆಗೆದ್ಬಿಟ್ಟು ಹೊಸದಾಕಿ ಅಂದರು. ಅದಕ್ಕೆ ನಾನು ಇದನ್ನು ಕಳಿಸ್ದೆ ನೋಡಿ, ಬ್ರೇಕ್ ಪ್ಯಾಡ್ಸು. ಇದು ನನಗೆ ಅದೇ ಸ್ವಪ್ನಿಲ್ ಬ್ರೋ ಕೊಟ್ಟಿದ್ದು ಹೊಸದು. ಇದನ್ನು ಸ್ವಲ್ಪ ಕವರ್ ಗಲೀಜಾಗಿದೆ ಅಷ್ಟೇ, ಬ್ರೇಕ್ ಪ್ಯಾಡ್ಸ್ ಕವರ್ ಯಾವಾಗಲೂ ಹಿಂಗೆ ಇರುತ್ತೆ ನೋಡಿ. ಪಾರ್ಟ್ ನಂಬರ್ ನೋಡ್ಕೊಳ್ಳಿ ಇಲ್ಲಿ, 07BB37LA. ಇದು ಎಷ್ಟೊಂದು ಸೂಪರ್ ಬೈಕ್ಗಳಿಗೂ ಆಗುತ್ತೆ ಈ ಬ್ರೇಕ್ ಪ್ಯಾಡ್ಸು. ಇದನ್ನು ನಾನು ಹಾಕಿಲ್ಲ, ಏನಕ್ಕಂದರೆ ಸಜೆಸ್ಟ್ ಮಾಡಿದ್ರು ಇದು ಆ್ಯಕ್ಚುಲ್ OEM ಪ್ಯಾಡ್ಸ್ ಅಷ್ಟು ಪರ್ಫಾರ್ಮೆನ್ಸ್ ಕೊಡೋಲ್ಲ ಅಂತ. ಅಂದರೆ ಇನ್ ಟರ್ಮ್ಸ್ ಆಫ್ ಬ್ರೇಕಿಂಗು ನಾನು ಇದು OEMದೇ ಸೆಲೆಮದೇ ಅಂದ್ಕೊಂಡಿದ್ದೆ, ಅದೇ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ನಡೆಯುತ್ತೆ, ಆದರೆ ನನಗೆ ಟಾಪ್ ಲೆವೆಲ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಬೇಕು. ಆದರೆ ಇದು ಬೇರೆ ಗಾಡಿ ಸೂಪರ್ ಬೈಕ್ಗಳೆಲ್ಲನೂ ಆಗ್ತಾರೆ ಗುರು. ನೋಡಿ, ಇದನ್ನು ನಾನು ಇವಾಗ ಮಾರಿಬಿಡ್ತೀನಿ. ಯಾರು ಸೂಪರ್ ಬೈಕ್ ಓನರ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕು ನಂದು ಕೆಳಗಡೆ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಬ್ರ್ಯಾಂಡ್ ನ್ಯೂ ಗುರು, ಏನು ಯೂಸ್ ಏನೂ ಆಗಿಲ್ಲ. ಈ ಕವರಲ್ಲಿ ಹೆಂಗೆ ಕಳಿಸಿದ್ನೋ ಅದು ಹಾಗೆ ಕವರ್ನಲ್ಲೇ ಇಟ್ಟಿದ್ದಾರೆ. ಇದು ಸುಮ್ಮನೆ ಇಟ್ಕೊಂಡಿರ್ತೀನಿ, ಬಿಸಾಕ್ಬಿಡ್ತೀನಿ. ಅದರ ಜೊತೆಗೆ ಇದೊಂದು ಪ್ಯಾನಲ್ ಅಂತ ಹೇಳಿದ್ನಲ್ಲ, ಇದು ಅಲ್ಲಾಡ್ತಾ ಇತ್ತಿದ್ದು. ಇದೇನೋ ಒಂದು ಒಳಗಡೆದು ಹಿಂಗೆ ಇಟ್ಕೊಳೋದು ಕಟ್ಟಾಗಿತ್ತು, ಅದಕ್ಕೆ ನಾನು ಇದು ಹೊಸದು ಹಾಕ್ಸ್ಬಿಟ್ಟೆ. ಇದೂ ಒಂದು 1,500 ಏನೋ ಗುರು. ಇದು ಬ್ಲ್ಯಾಕ್ ಕಲರು ಹೆಂಗೆಂಗೋ ಸ್ಟಾಕಲ್ಲಿ ಹಾಕಿದ್ರು. ಮತ್ತು ಕೆಲಸ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ಗುರು. ಗಾಡಿದು ನೋಡಿ ಏನು ಮಿಂಚ್ತೈತೆ, ಮಿಣ ಅಂತಲ್ಲ. ಚೈನ್ ಲೂಬ್ ಎಲ್ಲ ಮಾಡಿದ್ದಾರೆ, ಎಲ್ಲ ಗಾಡಿ ಪರ್ಫೆಕ್ಟ್ ಆಗಿದೆ. ಒಂದು 2-3 ನಟ್ಟು, ಅದೇ ಇಲ್ಲಿ ಕೆಳಗಡೆ ಒಂದು ನಟ್ಟು ಬರುತ್ತೆ, ಅದು ಕರೆಕ್ಟಾಗಿ ಅದು ಕೂರ್ಸಿಲ್ಲ, ಅದಕ್ಕೆ ಇವ್ರು ಹಾಕ್ಕೊಟ್ಟಿದ್ದಾರೆ. ಫೈಟರ್ ಜೆಟ್ ಫುಲ್ ರೆಡಿ ಆಗಿದೆ. ಬಿಲ್ಲು ಟೋಟಲ್ ಬಿದ್ದಿರೋದು 23,108 ರೂಪಾಯಿ. 2,360 ರೂಪಾಯಿ ಟೈರ್, ಫ್ರಂಟ್ ಟೈರ್ ರಿಪ್ಲೇಸ್ ಮಾಡೋದಕ್ಕೆ. ಆಚೆ ಮಾಡಿಸ್ಬೋದಾಯಿತು, ಇರಲಿ, ಇವರು ಎಲ್ಲ ಟಾರ್ಕ ಕರೆಕ್ಟಾಗಿ ಮಾಡ್ತಾರೆ ಕೆಲಸನ, ಅದಕ್ಕೋಸ್ಕರ ನಾನು ಇಲ್ಲೇ ಮಾಡಿಸ್ದೆ. 3,658 ರೂಪಾಯಿ ಲೇಬರ್ ಚಾರ್ಜು. ಮತ್ತು ಬ್ರೇಕ್ ಪ್ಯಾಡ್ಸು ಇಲ್ಲಿದೆ ನೋಡಿರಿ, 18,755 ರೂಪಾಯಿ. ನಂದು ಸ್ಪೀಡ್ 1200 RSಗಿಂತ ಕಮ್ಮಿ ಇದೆ ಗುರು. ಸ್ಪೀಡ್ ಟ್ರಿಪಲ್ದು ಎಷ್ಟಿದೆ ಗೊತ್ತಾ, 21,000 ಆಯಿತು. ತುಂಬ ಎಕ್ಸ್ಪೆನ್ಸಿವ್ ಅದು. ಪರವಾಗಿಲ್ಲ, 18,700ಕ್ಕೆ ಬಂದಿದೆ. ಅದ್ರ ಜೊತೆಗೆ ವೀಲ್ ಬ್ಯಾಲೆನ್ಸಿಂಗು ಒಂದು ಸ್ವಲ್ಪ ಹಾಕೋರೆ, ಬ್ರೇಕ್ ಪ್ಯಾಡ್, ಹೋಸು, ಅದೇ ಒಂದು ಚಿಕ್ಕ ನಟ್ ಥರದ್ದು, ಅದು ಸಣ್ಣ ಪುಟ್ಟ ಸೇರಿ ಟೋಟಲ್ ಈಸ್ 23,108. ಇದ್ರ ಜೊತೆಗೆ 21,000 ರೂಪಾಯಿ ಫ್ರಂಟ್ ಟೈರು, 44,000 ಅಲ್ಲಿಗೆ ಆಯಿತು. ಅದಾದಮೇಲೆ ಏರ್ ಫಿಲ್ಟರ್ ಒಂದು 10,000, 54,000. ಆ ಸೈಡ್ ಪ್ಯಾನಲ್ ಒಂದು ಪ್ಲಾಸ್ಟಿಕ್, ಅದೊಂದು 1,500, 55,000. ಅದಾದಮೇಲೆ ಟೋಯಿಂಗ್ಗೆ ಅರೌಂಡ್ 4,000 ಬಿತ್ತಲ್ಲಿ. ಕ್ಲೋಸ್ ಟು 60,000 ರೂಪಾಯಿ ಡಮಾರ್. ಪ್ರಾಬ್ಲಿ ನಾನು ಬ್ರೇಕ್ ಪ್ಯಾಡ್ಸು ಇದೆಯಲ್ಲ, ಅದು ನಾವಲ್ಲೇ ತೋರಿಸಿದ್ನಲ್ಲ, ಅದನ್ನೇ ಹಾಕೊಬೋದಾಗಿತ್ತು. ಆದರೆ ನನ್ನ ಪ್ರಿಫರೆನ್ಸ್ ಏನಂದರೆ ಟಾಪ್ ಆಫ್ ದ ಲೈನ್ ಬ್ರೇಕ್ ಪ್ಯಾಡ್ಸೇ ನನ್ನಲ್ಲಿ ಇರಬೇಕು. ಅದರಲ್ಲಿ ಸಿಗೋ ಬೈಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ರೋಡ್ಗೆ ರೇಸಿಂಗ್ ಬ್ರೇಕ್ ಪ್ಯಾಡ್ಸಲ್ಲಿ ಹಾಕೋಕೆ ಹೋಗಲ್ಲ ನಾನು, ಏನಕ್ಕಂದರೆ ರೋಡ್ಗೆ ರೇಸಿಂಗ್ ಬ್ರೇಕ್ ಪ್ಯಾಡ್ಸ್ ಟೂ ಅಗ್ರೆಸಿವ್ ಆಗಿಬಿಡುತ್ತೆ, ಅಂದರೆ ಸ್ಟಾಪಿಗೆ ಹೊಡೆದು ಬಿಡುತ್ತೆ, ಅನ್ನೆಸೆಸರಿ, ಅದೆಲ್ಲ ಸುಮ್ಮನೆ ರಿಸ್ಕು. ಅದಕ್ಕೆ
ರೋಡ್ ಯೂಸ್ಗೆ ಯಾವ ಬ್ರೇಕ್ ಪ್ಯಾಡ್ಸ್ ಪ್ರಾಪರ್ ಇರುತ್ತೆ ಅದನ್ನ ನಾನು ಹಾಕೊಂಡಿರೋದು. ಬೇಕಿದ್ರೆ ಬ್ರೇಕ್ ಪ್ಯಾಡ್ಸ್ ಬೇಕಿದ್ರೆ ಸೂಪರ್ ಬೈಕ್ ಓನರ್ಸು, ಅದು ವೈಟ್ ಕಲರ್ ಇತ್ತಲ್ಲ ಬ್ರಂಬೋ, ಅದು ಕೊಟ್ಬಿಡ್ತೀನಿ, DM ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ. ಅದ್ರ ಜೊತೆಗೆ ನಾನು ಏರ್ ಫಿಲ್ಟರ್ನು ಸ್ಪ್ರಿಂಟ್ ಏರ್ ಫಿಲ್ಟರ್ನೇ ಹಾಕೊಂಡು ಆರಾಮ ಹೊಡಿಬೋದಾಯ್ತು ಗಾಡಿ. ನಾವು ಏನು ಪರ್ಫಾರ್ಮೆನ್ಸ್ ಇದೆ ಅದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸರಿಯಾಗಿದೆ ಪರ್ಫಾರ್ಮೆನ್ಸ್. ಅದು ಡುಕಾಟಿ ರೆಕಮೆಂಡೆಡ್ ಏರ್ ಫಿಲ್ಟರ್, ಅದೇ ಏರ್ ಫಿಲ್ಟರ್ ಕೊಡೋದು ಡುಕಾಟಿ ಆಕ್ರ ಜೊತೆಗೆ. ಆದರೂ ನಾನು BMC ಹಾಕಿದ್ದೇನಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ಸ್ವಲ್ಪ ಡಿಪ್ ಆಗ್ಬೋದು, ಅಂದರೆ ಇಂಜಿನ್ ಲೈಫ್ಗೋಸ್ಕರ. ಅಲ್ಲಿಗೆ ನನಗೊಂದು ಅರೌಂಡ್ ಕ್ಲೋಸ್ ಟು 30,000 ರೂಪಾಯಿ ಎಕ್ಸ್ಟ್ರಾ ಬಿದ್ದಿದೆ ಟೈರ್ ಬಿಟ್ಟು. ಅದು ನಾನು ಅಪ್ಗ್ರೇಡ್ ಮಾಡಿದ್ದೇನೆ ಯಾಕಂದರೆ ನನ್ನ ರೈಡಿಂಗ್ ಸ್ಟೈಲ್ಗೆ ಅದು ಮ್ಯಾಚ್ ಆಗುತ್ತೆ ಅಂತ. ಅದೇ ಸೂಪರ್ ಬೈಕ್ ಮೇಂಟೆನೆನ್ಸ್ ಒಂದು ಸ್ವಲ್ಪ ಆನೆ ಸಾಕ್ದಂಗೆ ಅನ್ನೋದಕ್ಕೆ ಇದೆ ಎಕ್ಸಾಂಪಲ್. ಏನಂದರೆ ರಾಜೇಶ್ ನನ್ನ ರೆಫರೆನ್ಸ್ಗೆ ಟಾರ್ಕ್ ಆಗ್ತಾ ಇದ್ದಾರೆ 46 Nm ಟಾರ್ಕು, ಪರ್ಫೆಕ್ಟ್. ಅದನ್ನು 46 Nm ಟಾರ್ಕು. ನನಗೆ ಸಮಾಧಾನ ಟಾರ್ಕ್ ಹಾಕಿ ತೋರಿಸ್ಬಿಟ್ರೆ ನನಗೆ, ಎಕ್ಸ್ಪೆಷಲಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿದಾರಲ್ಲ ಅದಕ್ಕೋಸ್ಕರ. ಕಟ್ ಅಂತ ಸೌಂಡ್ ಬರಬೇಕು ಅಂದರೆ ಪ್ರಾಪರಾಗಿ ಟೈಟ್ ಆಗಿದೆ ಅಂತ. ಟೈಟ್ ಅಲ್ಲ, ಪ್ರಾಪರಾಗಿ ಟಾರ್ಕ್ ಆಗಿದೆ ಅಂತ. ಡನ್ ಬಡಿ, ಯಾಕಂದರೆ ಇದೆಲ್ಲ ಯು ಹ್ಯಾವ್ ಡನ್ ದ ಬ್ಲೀಡಿಂಗ್ ಏನೋಲ್ಲ ರಾಜೇಶ್? ಓಕೆ ಡನ್. ನಾನೆಲ್ಲ ನನ್ನ ಸಮಾಧಾನಕ್ಕೆ ನೋಡ್ಕೊತೀನಪ್ಪ, ನನಗೆ ಇಲ್ಲ ನಿದ್ದೆ ಬರೋಲ್ಲ. ಏನಕ್ಕಂದರೆ ಬ್ರೇಕ್ಸ್ ತುಂಬ ಇಂಪಾರ್ಟೆಂಟ್, ಗಾಡಿ ಸ್ಟಾಪ್ ಮಾಡೋದೇ ಬ್ರೇಕ್ಸು. ಎಲ್ಲ ಪರ್ಫೆಕ್ಟ್ ಇದೆ ಈಗ ಗಾಡಿ. ಓಕೆ, ಗಾಡಿ ಇವತ್ತು ನಾನು ಎತ್ಕೊಂಡು ಹೋಗೋದಿಲ್ಲ, ಟೋ ಮಾಡಿಸ್ತೀನಿ. ಅವರು ನಾಳೆ ಬೆಳಗ್ಗೆ ಟೋ ಮಾಡಿಸ್ತಾರೆ. ಭಾನುವಾರ ವಿಲ್ ಪ್ಲ್ಯಾನ್ ಫಾರ್ ಎ ರೈಡ್. ಬಾಯ್ ಬಡಿ, ಟೇಕ್ ಕೇರ್. ಬಿಟ್ಟೋಗ್ತಾ ಇದ್ದೀನಿ ಗಾಡಿ. ಇದೇನೆ ಸೂಪರ್ ಬೈಕ್ ನೋಡೋಲ್ಲ, ಸೂಪರ್ ಬೈಕ್ ಓನ್ ಮಾಡಿದ್ರೆ ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ ಅದು ಹಾಕ್ತಲೇ ಇರ್ತೀನಿ ಯಾವಾಗಲೂ ನಾನು. ಓಕೆ, ಹಂಗಾದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್. ಏನು ಅನಿಸ್ತು ಬ್ರೋ ಗಾಡಿ ಓಡಿಸಿದ್ರಲ್ಲ? BMW ಸ್ಲೋ